ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಸಚಿವರ ಜೊತೆಗೆ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ. ಈ ವೇಳೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರನ್ನ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸಚಿವರ ಕಾರ್ಯವೈಖರಿಯ ಬಗ್ಗೆ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಅದನ್ನ ಎಸ್ ಮಲ್ಲಿಕಾರ್ಜುನ್ ಅವರ ಗಮನಕ್ಕೆ ತಂದು ಅತೃಪ್ತಿ ಹೊರ ಹಾಕಿದ್ದಾರೆ ಸುರ್ಜೇವಾಲಾ. ಎಸ್ ಮಲ್ಲಿಕಾರ್ಜುನ್ ಅವರನ್ನ ಒಂದು ಹಂತದಲ್ಲಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನಿಮ್ಮ ಮೇಲೆ ಹಲವು ಆರೋಪಗಳಿದ್ದಾವೆ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ ತೋಟಗಾರಿಕಾ ಸಚಿವರನ್ನ ಸುರ್ಜೇವಾಲಾ ಅನ್ನೋ ಮಾಹಿತಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ. ಶಿವಪ್ರಸಾದ್, ಈ ಹಿಂದೆನೂ ಕೂಡ ಕೆಲ ಶಾಸಕರು ಓಪನ್ ಆಗಿ ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಆರೋಪವನ್ನ ಮಾಡಿದ್ರು. ಇದು ನಿರೀಕ್ಷಿತ ಅನ್ಸತ್ತೆ ಸುರ್ಜೇವಾಲಾ ಕ್ಲಾಸ್ ತೆಗೆದುಕೊಂಡಿರೋದು. ಖಂಡಿತವಾಗಿ ರಕ್ಷತ್, ಕಳೆದ ವಾರವಷ್ಟೇ ಕೆಲವೊಂದಿಷ್ಟು ಶಾಸಕರ ಸಭೆಯನ್ನು ಕೂಡ ಮಾಡಲಾಗಿತ್ತು. ಆ ಸಭೆಯಲ್ಲಿ ಸಚಿವರ ಬಗ್ಗೆ ದೂರುಗಳು ಕೂಡ ಬಹಿರಂಗವಾಗಿ ಅಸಮಾಧಾನವನ್ನು ಕೂಡ ಕೆಲವೊಂದಿಷ್ಟು ಶಾಸಕರು ಹೊರ ಹಾಕಿದ್ರು. ಈ ವಿಚಾರ ಕುರಿತಂತೆ ಕೆಲವೊಂದಿಷ್ಟು ಶಾಸಕರ ಮುಖಾಂತರ ಲಿಖಿತವಾಗಿ ದೂರನ್ನು ಆಲಿಸಿರ್ತಕ್ಕಂಥ ಸುರ್ಜೇವಾಲಾ ನಿನ್ನೆಯಿಂದ ಸಚಿವರ ಜೊತೆ 1-to-1 ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಸಭೆಯಲ್ಲಿ ಸಚಿವರ ಕಾರ್ಯವೈಖರಿ ವಿಚಾರ ಕುರಿತಂತೆ ಕೂಡ ಸುರ್ಜೇವಾಲಾ ಕ್ಲಾಸ್ ಅನ್ನು ಕೂಡ ಸಚಿವರಿಗೆ ತೆಗೆದುಕೊಳ್ತಾ ಇದ್ದಾರೆ. ಇವತ್ತು ಪ್ರಮುಖವಾಗಿ ತೋಟಗಾರಿಕೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಸರ್ದಿ ಇವತ್ತು ಸುರ್ಜೇವಾಲಾ ಅವರ ಜೊತೆ ಭೇಟಿಯ ನಿಗದಿಯಾಗಿತ್ತು. ಈ ಸಂದರ್ಭದಲ್ಲಿ ಅವರ ಇಲಾಖೆಯಲ್ಲಿ ಸಾಧಿಸಿರ್ತಕ್ಕಂಥ ಪ್ರಗತಿ ವಿಚಾರ ಕುರಿತಂತೆ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ರು. ಜೊತೆಗೆ ಕೆಲವೊಂದಿಷ್ಟು ಶಾಸಕರು ತಮ್ಮ ವಿರುದ್ಧ ಗುರುತರವಾದಂತ ಆರೋಪ ಮಾಡ್ತಾ ಇದ್ದಾರೆ. ತಾವು ತಮ್ಮ ಕಚೇರಿಯಲ್ಲೂ ಕೂಡ ಸಿಗೋದಿಲ್ಲ, ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಇಲಾಖೆಗೂ ಕೂಡ ವೇಗವನ್ನು ಕೂಡ ನೀಡ್ತಾ ಇಲ್ಲ ಎಂಬತಕ್ಕಂಥ ಅಸಮಾಧಾನವನ್ನು ಕೂಡ ಸುರ್ಜೇವಾಲಾ ಈ ಸಂದರ್ಭದಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ತರಾಟೆಯನ್ನು ಕೂಡ ತೆಗೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಇಲ್ಲ, ತಾವು ಕೂಡ ಇಲಾಖೆ ಬಗ್ಗೆ ಗಮನ ಹರಿಸ್ತಾ ಇದೀವಿ, ಸಾಕಷ್ಟು ಅಭಿವೃದ್ಧಿಯನ್ನು ಕೂಡ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅಂತಿಮವಾಗಿ ತಾವು ಹಿರಿಯ ಸಚಿವರಿದ್ದು ಸರ್ಕಾರ ಮತ್ತೆ ಪಕ್ಷದ ಇಮೇಜ್ ಅನ್ನ ಹೆಚ್ಚಿಸತಕ್ಕಂಥ ಕೆಲಸ ಮಾಡಬೇಕು, ಪ್ರಮುಖವಾಗಿ ಪಕ್ಷದ ಶಾಸಕರು ಇರ್ಬೋದು ಮತ್ತೆ ಕಾರ್ಯಕರ್ತರ ಅಹವಾಲನ್ನ ಆಲಿಸಬೇಕು ಎಂಬತಕ್ಕಂಥ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಇದೇ ರೀತಿ ಇನ್ನಷ್ಟು ಸಚಿವರು ಕೂಡ ಇವತ್ತು ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಇಲಾಖೆ ಸಂಬಂಧಿತ ವಿಚಾರ ಇರ್ಬೋದು, ಕ್ಷೇತ್ರದಕ್ಕೆ ಸಂಬಂಧಿತ ವಿಚಾರ ಇರ್ಬೋದು, ಅಥವಾ ಶಾಸಕರು ಯಾವ ರೀತಿ ಸುರ್ಜೇವಾಲಾ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ, ಅಂದ್ರೆ ಯಾವ್ಯಾವ ಸಚಿವರು ತಮಗೆ ಸೂಕ್ತ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಇಲ್ಲ, ತಾವು ಕೊಟ್ಟಂತ ಅಹವಾಲನ್ನು ಕೂಡ ಸ್ವೀಕಾರ ಮಾಡ್ತಾ ಇಲ್ಲ ಎಂಬತಕ್ಕಂಥ ದೂರನ್ನ ಏನ್ ಕೊಟ್ಟಿದ್ರು, ಅದಕ್ಕೆ ಇವತ್ತು ಸಚಿವರ ಜೊತೆ 1-to-1 ಸಭೆಯ ಜೊತೆಗೆ ಖುದ್ದು ಕ್ಲಾಸ್ ಅನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಈಗ ಮಧು ಬಂಗಾರಪ್ಪ ಅವರು ಇರ್ಬೋದು, ಎಸ್ ಮಲ್ಲಿಕಾರ್ಜುನ್, ಸತೀಶ್ ಜಾರಕಿಹೊಳಿ ಸೇರಿದಂತೆ ಇನ್ನಷ್ಟು ಸಚಿವರು ಕೂಡ ಇವತ್ತು ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕರು ಕೊಟ್ಟಂತ ದೂರು ಇರ್ಬೋದು, ಜೊತೆಗೆ ಇಲಾಖೆಯಲ್ಲಿ ಸಾಧಿಸಿರ್ತಕ್ಕಂಥ ಪ್ರಗತಿ ವಿಚಾರ ಕುರಿತಂತೆ ಕೂಡ ಸುರ್ಜೇವಾಲಾ ಅವರು ಸೂಚನೆಯನ್ನ ನೀಡೋರಿದ್ದಾರೆ. ಸದ್ಯ ಈಗ ಸಚಿವರ ಜೊತೆಗಿನ 1-to-1 ಸಭೆ ಏನಿದೆ ಇದು 2ನೇ ದಿನಕ್ಕೆ ಕಾಲಿಟ್ಟಿದ್ದು. ಇನ್ನಷ್ಟು ಸಚಿವರು ಕೂಡ 10ಕ್ಕೂ ಹೆಚ್ಚು ಮಂದಿ ಸಚಿವರು ಇವತ್ತು ಸುರ್ಜೇವಾಲಾ ಅವರ ಸಭೆಯಲ್ಲಿ ಭಾಗಿಯಾಗ್ತಾರೆ ಎಂಬತಕ್ಕಂಥ ಮಾಹಿತಿ ಇದೆ. ಈಗ ಸದ್ಯ ಮಲ್ಲಿಕಾರ್ಜುನ್ ಅವರ ಇಲಾಖೆಗೆ ಸಂಬಂಧಪಟ್ಟಂತೆ ಜೊತೆಗೆ ಶಾಸಕರು ನೀಡಿದಂತ ದೂರಿನ ಮೇರೆಗೆ ಅವ್ರನ್ನ ಕ್ಲಾಸ್ ತಗೊಂಡಿದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದ್ದು, ಈ ರೀತಿಯ ಚಟುವಟಿಕೆಗಳು ಮತ್ತೊಮ್ಮೆ ಪುನರಾವರ್ತನೆ ಆಗಬಾರದು. ತಾವು ಹಿರಿಯ ಸಚಿವರಿದ್ದೀರಿ, ಹಾಗಾಗಿ ಶಾಸಕರು ಮತ್ತೆ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದೆ, ತಮಗೆ ಮಹತ್ವವಾದಂತ ಜವಾಬ್ದಾರಿಯನ್ನು ಕೂಡ ನೀಡಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದೀರಿ, ಹಾಗಾಗಿ ದಾವಣಗೆರೆ ಜಿಲ್ಲೆಯ ಅಭಿವೃದ್ಧಿ ವಿಚಾರ ಇರಬಹುದು, ಜೊತೆಗೆ ತಮ್ಮ ಕ್ಷೇತ್ರದ ಅಷ್ಟೇ ಅಲ್ಲದೆ ತಮ್ಮ ಜಿಲ್ಲೆ ಅಷ್ಟೇ ಅಲ್ಲದೆ ಇತರ ಜಿಲ್ಲೆಗಳ ಎಲ್ಲಾ ಶಾಸಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ತಮಗೆ ಯಾವ ಅರ್ಜಿಗಳು ಬರ್ತಾವೋ ಅವ್ರನ್ನ ವಿಲೇವಾರಿ ಮಾಡಬೇಕು, ಆ ಶಾಸಕರ ಅಹವಾಲನ್ನ ಖುದ್ದಾಗಿ ಆಲಿಸಬೇಕು ಎಂಬತಕ್ಕಂಥ ಸೂಚನೆಯನ್ನು ಕೂಡ ಈಗ ಸುರ್ಜೇವಾಲಾ ಅವರು ನೀಡಿದ್ದಾರೆ ಎಂಬತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರತಕ್ಕಂಥದ್ದು. ರಕ್ಷತ್, ಥ್ಯಾಂಕ್ ಯು ಶಿವಪ್ರಸಾದ್ ಮಾಹಿತಿಗೆ. ಎಸ್ ಮಲ್ಲಿಕಾರ್ಜುನ್ ಅವರನ್ನ ರಣದೀಪ್ ಸುರ್ಜೇವಾಲಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಎನ್ನುವಂಥ ಡೀಟೇಲ್. ಕಾರಣ ಏನು ಅಂತಂದ್ರೆ ಶಾಸಕರ ಅಹವಾಲು ಸ್ವೀಕರಿಸಿ ಅದಕ್ಕೆ ಬೇಕಾದಂಥ ಯಾವ ಕೆಲಸವೂ ಕೂಡ ಎಸ್ ಮಲ್ಲಿಕಾರ್ಜುನ್ ಅವರಿಂದ ಆಗ್ತಿಲ್ಲ. ಇನ್ಚಾರ್ಜ್ ಮಿನಿಸ್ಟರ್ ಆಗಿಯೂ ಕೂಡ ಅವರು ಫೇಲ್ಯೂರ್ ಆಗಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿಬಂದ ಕಾರಣಕ್ಕಾಗಿ ಶಾಸಕರು 1-to-1 ಮೀಟಿಂಗ್ನಲ್ಲಿ ಸುರ್ಜೇವಾಲಾ ಮುಂದೆ ಮಲ್ಲಿಕಾರ್ಜುನ್ ವಿರುದ್ಧ ದೂರನ್ನು ಕೊಟ್ಟಿದ್ರು. ಈ ಹಿಂದೆ ಓಪನ್ ಆಗಿಯೂ ಕೂಡ ಕೆಲ ಶಾಸಕರು ಮಲ್ಲಿಕಾರ್ಜುನ್ ಅವರ ಕಾರ್ಯವೈಖರಿಯ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಅವರಿಗೆ ಸೀರಿಯಸ್ನೆಸ್ಸೇ ಇಲ್ಲ, ಸಚಿವರು ಅನ್ನುವಂಥ ಗಂಭೀರತೆಯೇ ಅವರಿಗಿಲ್ಲ ಅನ್ನುವಂಥ ಆರೋಪಗಳು ಕೇಳಿಬಂದಿತ್ತು. ಇವತ್ತು 1-to-1 ಮೀಟಿಂಗ್ನಲ್ಲೂ ಕೂಡ ಅದೇ ವಿಚಾರ ಪ್ರಸ್ತಾಪ ಆಗಿದೆ. ಸುರ್ಜೇವಾಲಾ ಎಸ್ ಮಲ್ಲಿಕಾರ್ಜುನ್ ಅವರನ್ನ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.